ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಹೆಸರು ನೀಲಾ. ಫಸ್ಟ್ BCom ಸೆಕೆಂಡ್ ಸೆಮಿಸ್ಟರ್ ಮಕ್ಕಳಿಗೋಸ್ಕರ ಇವತ್ತು ಫಿನಾನ್ಷಿಯಲ್ ಅಕೌಂಟಿಂಗ್ 2 ಆ ಕ್ವಶನ್ ಪೇಪರ್ಲಿರುವಂತಹ ಅಕೌಂಟಿಂಗ್ ಸ್ಟೇಟ್ಮೆಂಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಲಿರುವಂತಹ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಬ್ಲಮ್ from the following receipts and payments account of Mysore Entertainment Club for the year ended 31st 12 2018, prepare income and expenditure account for the year ending 31st 12 2018 and the balance sheet as on that date ಅಂತ ಹೇಳಿ ಒಂದು ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕಾಲಮ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳಿ ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ನ ರೇಟ್ಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಫರ್ನಿಚರ್ ಪರ್ಸೆಂಟ್ ರೇಟ್ ಏನಿದೆ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಡಿಪ್ರಿಷಿಯೇಟ್ ಫರ್ನಿಚರ್ ಅಟ್ 10% ಪರ್ ಆ್ಯನಮ್ 50% ಆಫ್ ಲೆಜಸಸ್ ಮಸ್ಟ್ ಬಿ ಕ್ಯಾಪಿಟಲೈಸ್ಡ್ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು? ಫಸ್ಟು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಕಾಲಮ್ನ ಹಾಕೊಳ್ತಿದ್ದೀವಿ. ಆ್ಯಂಡ್ ಇದರಲ್ಲಿ ಫಸ್ಟು ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಪೇಮೆಂಟ್ಸ್ ಅಂದರೆ ನಾವು ಏನೆಲ್ಲ ಪೇಮೆಂಟ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಬೈ ಸ್ಯಾಲರಿ ಅಂತ ಹೇಳಿದ್ದಾರೆ. ಸೊ ಸ್ಯಾಲರಿನ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹಾನರೇರಿಯಮ್ 25,000 ಆ್ಯಂಡ್ ವೇಜಸ್ 2,40,000, ಚಾರಿಟೀಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪೋಸ್ಟೇಜ್, ರೆಂಟ್ ಆ್ಯಂಡ್ ಇನ್ಶೂರೆನ್ಸ್, ಅಪ್ಕೀಪ್ ಆಫ್ ಗ್ರೌಂಡ್ 30,000. ಸೊ ಇಷ್ಟನ್ನ ಕೂಡ ನಾವಿಲ್ಲಿ ಎಕ್ಸ್ಪೆಂಡಿಚರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಆ್ಯಂಡ್ ಸ್ಪೋರ್ಟ್ ಮೆಟೀರಿಯಲ್ಸನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ತೊಗೊಳ್ತೀವಿ. ದೆನ್ ಇಷ್ಟನ್ನು ನಾವು ಏನು ಪೇಮೆಂಟ್ಸಲ್ಲಿರೋದನ್ನು ಎಕ್ಸ್ಪೆಂಡಿಚರ್ ಅಂತ ಹೇಳಿ ಟ್ರೀಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ಸಲ್ಲಿ ಯಾವುದಾದ್ರೂ ಆ ಥರದ ಎಕ್ಸ್ಪೆಂಡಿಚರ್ಸ್ ಇದೆಯಾ ಅಂತ ನೋಡೋಣ. ಸೊ ಇದರಲ್ಲಿ ಡಿಪ್ರಿಸಿಯೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಅಂತ ಬಂದಾಗ ಫರ್ನಿಚರ್ ಅಟ್ 10% ಪರ್ ಆ್ಯನಮ್ ಅಂತ ಹೇಳ್ತಿದ್ದಾರೆ. ಅಂದರೆ ಫರ್ನಿಚರ್ನ ಆ್ಯಕ್ಚುಯಲ್ ರೇಟ್ ಏನಿದೆ 2 lakhs rupees ಇದೆ. ಸೊ ಅದರಲ್ಲಿ 10% ಪರ್ ಆ್ಯನಮ್ ಡಿಪ್ರಿಸಿಯೇಟ್ ಆಗಿದೆ ಅನ್ನೋದಾದರೆ ಸೊ ಅದನ್ನು ಕೂಡ ನಾವು ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅದನ್ನು ಡಿಪ್ರಿಸಿಯೇಟ್ ಆನ್ ಫರ್ನಿಚರ್ 10% ಅಂತ ಹೇಳಿ 2 lakhs ಇಂಟು 10% ಅಂತ ಹೇಳಿದ್ರೆ 20,000 rupees ಆಗುತ್ತೆ. ಆ್ಯಂಡ್ ಇಷ್ಟನ್ನು ನಾವು ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ತೊಗೊಳ್ಳೋದಾದರೆ ದೆನ್ ಇನ್ಕಮ್ ಅಂದರೆ ಹೇಳಿದರೆ ರೆಸಿಪ್ಟ್ ಅಂತಲೂ ಕೂಡ ನಾವು ಇಲ್ಲಿ ಕರಿತೀವಿ. ಸೊ ಈ ರೆಸಿಪ್ಟ್ನಲ್ಲಿರುವಂತಹ ಅಮೌಂಟ್ಸ್ಗಳನ್ನ ನಾವು ಇದರಲ್ಲಿ ತೊಗೊಳ್ತೀವಿ. ಫಸ್ಟ್ ಒನ್ ಬಂದು ಸಬ್ಸ್ಕ್ರಿಪ್ಷನ್. ಸೊ ಸಬ್ಸ್ಕ್ರಿಪ್ಷನ್ 4 lakhs ಇದೆ. 4 lakh ಮೆನ್ಷನ್ ಮಾಡಿದ್ದೀವಿ. ಜೊತೆಗೆ ಪ್ರಾಬ್ಲಮ್ನಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಇದ್ದಾಗ ನಾವಿಲ್ಲಿ ಅಡ್ಜಸ್ಟ್ಮೆಂಟನ್ನು ನೋಡಬೇಕಾಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಕೂಡ ಇದೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ. ಈ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನಲ್ಲಿ ನಾವು ಪ್ರೀವಿಯಸ್ ಬರೋವಂತಹ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನನ್ನು ನಾವು ಲೆಸ್ ಮಾಡ್ಕೊಳ್ತೀವಿ. ಅಂದರೆ 20,000 rupeesನ ಲೆಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕರೆಂಟ್ ಇಯರ್ ಅಂದರೆ 2018ನಲ್ಲಿರುವಂಥ 42,000 rupeesನ್ನು ನಾವಿಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಅದನ್ನು ಲೆಸ್ ಮಾಡಿ ಆ್ಯಡ್ ಮಾಡಿದಾಗ ನಮಗೆ 4,22,000 rupees ನಮಗೆ ಅಮೌಂಟ್ ಉಳ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಅಡ್ವಾನ್ಸ್ ಆಗಿರೋವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರೀವಿಯಸ್ ಇರೋವಂಥದ್ದನ್ನು 25,000 ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಕರೆಂಟ್ ಇಯರ್ ಏನು ನಮಗೆ 35,000 rupees ಇನ್ ಅಡ್ವಾನ್ಸ್ ಏನಿದೆ ಸೊ ಅದನ್ನು ನಾವಿಲ್ಲಿ ಡಿಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಮಾಡಿದಾಗ ಈ 4 lakh rupeesನಲ್ಲಿ ಫಸ್ಟ್ ನಾವು ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗನ್ನು ಮಾಡಿದ್ದೀವಿ. ದೆನ್ ರಿಸೀವ್ಡ್ ಇನ್ ಅಡ್ವಾನ್ಸನ್ನು ಕೂಡ ಮಾಡಿದ್ದೀವಿ. ಸೊ ಇದರ ಔಟರ್ ಕಾಲಮ್ಗೆ ನಮಗೆ ಅಮೌಂಟ್ ಬರೋವಂಥದ್ದು 4,12,000 rupees. ಸೊ ಸಬ್ಸ್ಕ್ರಿಪ್ಷನ್ ಆಯಿತು. ನೆಕ್ಸ್ಟ್ ಸೇಲ್ ಆಫ್ ನ್ಯೂಸ್ ಪೇಪರ್ 25,000 rupees ಇದೆ. ಸೇಲ್ ಆಫ್ ನ್ಯೂಸ್ ಪೇಪರ್ 25,000 rupees. ಆ್ಯಂಡ್ ಲೆಜಸೀಸ್ 1,50,000 ಇದೆ. ಸೊ ಎಗೇನ್ ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿದ್ವಿ. 50% ಆಫ್ ಲೆಜಸೀಸ್ ಮಸ್ಟ್ ಬಿ ಕ್ಯಾಪಿಟಲೈಸ್ಡ್ ಅಂತ ಹೇಳಿದ್ದಾರೆ. ಅಂದರೆ 50% ನಮಗೆ ಇಲ್ಲಿ ಕ್ಯಾಪಿಟಲೈಸ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನು ರಿಮೈನಿಂಗ್ 50%ಅನ್ನು ನಾವಿಲ್ಲಿ ಇನ್ಕಮಲ್ಲಿ ತೊಗೊಳ್ತೀವಿ. ಸೊ ಹಾಗಾದರೆ ಅಮೌಂಟ್ ಇರೋದು 1,50,000. ಅದರಲ್ಲಿ 50%ನ ನಾವು ರೆಡ್ಯೂಸ್ ಮಾಡೋದಾದರೆ 75,000 rupees ಆಗುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಟ್ 5% ಪರ್ ಆ್ಯನಮ್ 10,000 ಇದೆ. ಅದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಜೊತೆಗೆ ಎಂಟರ್ಟೈನ್ಮೆಂಟ್ ರೆಸಿಪ್ಟ್ಸ್ 2 lakhs. ಸೊ ಅದನ್ನು ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ. ಆ್ಯಂಡ್ ಪ್ರೊಸೀಡ್ಸ್ ಫ್ರಮ್ ಕನ್ಸರ್ಟ್ಸ್ 1,40,000 rupees. ಆ್ಯಂಡ್ ಅಡ್ವರ್ಟೈಸ್ಮೆಂಟ್ 5,000. ಅಡ್ವರ್ಟೈಸ್ಮೆಂಟ್ 5,000 ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಇಷ್ಟು ಐಟಮ್ಸ್ಗಳನ್ನ ನಾವು ಈ ಕಡೆ ತೊಗೊಂಡ್ಮೇಲೆ ಈಗ ಯಾವ ಕಡೆ ಅಮೌಂಟ್ ಜಾಸ್ತಿ ಬರುತ್ತೆ ಅಂತ ನೋಡೋಣ. ಸೊ ಅದರಲ್ಲಿ ಇನ್ಕಮ್ ಸೈಡ್ನಲ್ಲಿ ನಮಗೆ ಟೋಟಲ್ ಅಮೌಂಟ್ 8,67,000 rupees ಬಂದಿದೆ ಕಂಪೇರ್ ಟು ಡೆಬಿಟ್ ಸೈಡ್. ಸೊ ಹಾಗಾಗಿ ಈ 8,67,000 rupeesನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಈಗ ಈ 8,67,000 rupeesiಂದ ಇಲ್ಲಿರುವಂತಹ ಎಲ್ಲ ಅಮೌಂಟ್ಸನ್ನು ನಾವು ಲೆಸ್ ಮಾಡೋದೇ ಆದರೆ ಫಸ್ಟ್ ಇಲ್ಲಿರುವಂಥ ಎಲ್ಲ ಅಮೌಂಟ್ನ ನಾವು ಆ್ಯಡ್ ಮಾಡಿದ್ದೆ ಆದರೆ 7,30,000 rupees ಬರುತ್ತೆ. ಸೊ ಈ 8,67,000 rupeesನಲ್ಲಿ 7,30,000 rupeesನ ನಾವು
ಲೆಸ್ ಮಾಡಿದರೆ 1,37,000 ರುಪೀಸ್ ನಮಗೆ ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ಈ ಬ್ಯಾಲೆನ್ಸನ್ನು ನಾವು ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತಲೂ ನಾವು ಕೂಡ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇಷ್ಟು ನೀವು ಮಾಡಬೇಕಾಗಿರುವಂಥ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಥ್ಯಾಂಕ್ ಯು.